ದುನಿಯಾ ವಿಜಯ್ ನಿರ್ದೇಶನದ ಎರಡನೇ ಸಿನಿಮಾ ಭೀಮಾ. ಈ ಚಿತ್ರದಲ್ಲಿ ಸಂದೇಶ ಒಂದಿದೆಯಂತೆ. ಈ ಸಿನಿಮಾದ ಹಾಡುಗಳು ವಿಶೇಷವಾಗಿ ಮೂಡಿಬಂದಿದೆ. ಈ ಹಿಂದೆ ವಿಜಯ್ ಅವರ ಸಲಗ ಸಿನಿಮಾದಲ್ಲಿ ಹಾಡುಗಳು ಹಿಟ್ ಆಗಿತ್ತು. ಈಗ ಈ ಚಿತ್ರದ ಹಾಡುಗಳು ಕೂಡ ಒಳ್ಳೆಯ ಪ್ರತಿಕ್ರಿಯೆ ಪಡೆಯುತ್ತಿವೆ. ಹಿಟ್ ಚಿತ್ರ ಸಲಗಾದ ಬಳಿಕ ದುನಿಯಾ ವಿಜಯ್ ನಿರ್ದೇಶಿಸಿ ನಟಿಸುತ್ತಿರುವ ಸಿನಿಮಾ ಭೀಮಾ. ಡ್ರಗ್ ಮುಕ್ತ ಸಮಾಜಕ್ಕೆ ಕರೆ ನೀಡುವ, ಪ್ರತಿಯೊಬ್ಬರಿಗೂ ಜವಾಬ್ದಾರಿಯ ಅರಿವು ಮೂಡಿಸುವಂತಹ ಸಂದೇಶ ನೀಡುವ ಚಿತ್ರ ಇದು. ಇದರಲ್ಲಿ ಹಾಡುಗಳು ವಿಶೇಷವಾಗಿ ಮೂಡಿಬಂದಿದ್ದು, ಈ ಬಗ್ಗೆ ವಿಜಯ್ ಲವಲವಿಕೆ ಜೊತೆಗೆ ಮಾತನಾಡಿದ್ದಾರೆ. ಈ ಹಿಂದೆ ಸಲಗ ಚಿತ್ರದಲ್ಲಿ ಸಿದ್ದಿ ಜನಾಂಗದವರು ಹಾಡಿದ ಟಿನಿಂಗ ಮಿನಿಂಗ ಹಾಡು ಜನಪ್ರಿಯವಾಗಿತ್ತು. ಅದೇ ರೀತಿಯ ಹಾಡೊಂದು ಭೀಮಾ ಚಿತ್ರದಲ್ಲೂ ಕೂಡ ಇದೆ. ಈ ಬಗ್ಗೆ ಮಾಹಿತಿ ಹಂಚಿಕೊಂಡಿರುವ ವಿಜಯ್, ಈ ಬಾರಿ ನಾಗರಹೊಳೆ ಸಮೀಪದ ಬುಡಕಟ್ಟು ಜನಾಂಗದವರು ಅಮ್ಮಾಳೆ ಎಂಬ ವಿಶೇಷ ಹಾಡು ಹಾಡಿದ್ದಾರೆ. ಲೇಲೆ ಮುನ್ನಾ ಲೇಲೆ ಬೂಮ್ ಬೂಮ್ ಬೆಂಗಳೂರು ಎಂಬ ಸಾಲುಗಳಿರುವ ಹಾಡಿನಲ್ಲಿ ಆ ಬುಡಕಟ್ಟು ಜನಾಂಗದವರು ಬೆಂಗಳೂರಿನ ಬಗ್ಗೆ ಹೇಳುವಂತಿದೆ. ಶೀಘ್ರದಲ್ಲೇ ಈ ಹಾಡನ್ನ ರಿಲೀಸ್ ಮಾಡಲಿದ್ದೇವೆ. ಇನ್ನೊಂದು ಎಮೋಷನಲ್ ಹಾಡನ್ನ ನವೀನ್ ಸಜ್ಜು ಹಾಡಿದ್ದಾರೆ. ಈ ಚಿತ್ರದ ಎಲ್ಲ ಹಾಡುಗಳು ಅದ್ಭುತವಾಗಿ ಮೂಡಿಬರಲು ಕಾರಣ ಚರಣ್ ರಾಜ್, ನಾಗಾರ್ಜುನ ಶರ್ಮಾ, ಬಿಜು, ರಾಹುಲ್ ಡಿಟೋ, ನವೀನ್ ಸಜ್ಜು ಮತ್ತೆಲ್ಲ ಗಾಯಕರು ಎಂದು ಹೇಳಿಕೊಂಡಿದ್ದಾರೆ.